ಬಲು ಬಿಸಿಯಾದ ತಾಪಮಾನ ಬೀರೋಣ ಶತ್ರುಗಳ ಮೇಲೆ. ಆದರೆ ಏನ್ ಮಾಡೋದು, ಇದುವರೆಗೂ ನನಗೆ ಯಾವನು ಎದುರು ಹಾಕೊಂಡಿಲ್ಲ, ಎದುರು ಹಾಕೊಳ್ಳುವುದೂ ಇಲ್ಲ. ನನಗೆ ಭೀಮನಾಗಿ ಶಕ್ತಿ, ಕೃಷ್ಣನಾಗಿ ಯುಕ್ತಿ, ದುರ್ಯೋಧನಾಗಿ ದುರಂಕಾರ, ಶಕುನಿಯಾಗಿ ಚಮತ್ಕಾರ, ಎಲ್ಲವನ್ನು ಬಲ್ಲ ಈ ಜಗದೇಕಮಲ್ಲ. ಏನ್ರಿ ಸಾವುಕಾರ್ರೆ ಬರೆ ಹೇಳಿದ್ದು? ಇನ್ನು ಹೇಗಿರ್ಬೇಕು ಆ ಕಾವ್ಯಮ್ಮನ್ನ ಇಲ್ಲಿಗೆ ಬರೆಯಲಿರ್ಬೇಕು. ಯಾಕಂದ್ರೆ ನಮ್ಮೂರ್ ತೊರೆ ಬೇರೆ ಫುಲ್ಲು ಹರಿತೈತೆ, ಇವ್ರ ಪಂಪ್ ಸೆಟ್ ಬೇರೆ ಫುಲ್ಲು ಹೊಡಿತೈತೆ. ಯಾಕಂದ್ರೆ ಗದ್ದೆಗೆ ನೀರು ಬಿಡ್ಬೇಕಲ್ವಾ, ಅದಕ್ಕೆ ಯಾರಾದ್ರೂ ಹೆಂಗನ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ, ಬೇರೆ ವಿಚಾರ ನಮ್ಗೆ ಯಾಕೆ. ಅವ್ರವ್ರು ಬೇರೆಯವ್ರ ಮನೆ ಒಲೆ ಉರಿದ್ರೆ ನಮ್ ಕಣ್ಗೆನೆ ಕೆಂಡ ಆರೋದು. ಹೇ ಗುಲಾ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸಾವುಕಾರ್ರೆ, ಏನ್ ಹೇಳ್ರಿ ಬರೆ ಹೇಳಿದ್ದು? ಹೋಗಿ ಕಾಯಳನ ಕೇಳಿದೆ ಎಂದು ಇಲ್ಲಿಗೆ ಬರೆಯೇಳೋ. ಆಯ್ತು ಸಾವುಕಾರ್ರೆ, ಹಿಂಗೆ ಕುಂಬರ ಮಂತಗಳ ಆಶೆ ಹೋಗಿ ಹಂಗೆ ಮಗನಗಳ ಆಶೆ ಕಳಿಸ್ಕೊಡಿಸ್ತೇನೆ, ಹಿಂಗೆ ಬಂದ್ಬಿಡ್ರಿ ಸಾವುಕಾರ್ರೆ. ಅರ್ಜೆಂಟಾಗಿ ನನ್ನ ಬರ ಹೇಳಿದ ಕಾರಣ ಹೇಗೆ? ನನ್ನಿಂದ ಏನಾದರೂ ಸಹಾಯ ಆಗ್ಬೇಕಿತ್ತೇನು? ಅಯ್ಯೋ ನನ್ನ ಬಂಗಾರ, ನೀನೊಂದು ಭೂಲೋಕದ ಶೃಂಗಾರ. ಈಗ ನಾವಿಬ್ಬರು ಸೇರಿ ಆಡೋಣ ಬಾ ಶೃಂಗಾರ. ಹೌದು ಹೌದು, ಇದೇ ರೀತಿ ಪದಗಳನ್ನು ಪೋಣಿಸಿ ಆ ಹೆಣ್ಣು ಮಕ್ಕಳ ಮನಸ್ಸನ್ನು ಕಬ್ಬಿಣದ ರೀತಿ ಕರಗಿಸಿ ಅದನ್ನ ಸವಿದು ಬಿಡ್ತೀರ. ಕಾವ್ಯ, ನಾವು ಹುಟ್ಟುವುದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಸಾವು ಯಾರಿಗೂ ತಿಳಿದಿರುವುದಿಲ್ಲ. ಅದಕ್ಕೆ ಇರುವಷ್ಟು ದಿನ ನಮಗಿಷ್ಟ ಬಂದಂತೆ ಇರಬೇಕು. ಈ ಜಗತ್ತಿನಲ್ಲಿ ಗಂಡು ಬೇಡಿದ ತಕ್ಷಣ ಹೆಣ್ಣು ಸುಖ ನೀಡಿದರೆ ಎಲ್ಲರೂ ರಸಿಕರ, ನೀಡದಿದ್ದರೆ ಕಾಮಕರ. ನಿಜ ತಾನೇ? ಅದೆಲ್ಲ ಇರಲಿ, ನಮ್ಮ ನಿಮ್ಮ ಮದುವೆ ಯಾವಾಗ? ಕಾವ್ಯ, ಮದುವೆ ಆದರೆ ಆಯ್ತು. ಈ ರಣಧೀರನ ದೇಹದ ತುಂಬ ಕಾಮವೇ ಜಾಲಿ ಎತ್ತಿ ಹರಿಯುತ್ತಿರುವ ಸಮಯದಲ್ಲಿ ನಿನಗೆ ಮದುವೆ ಮುಂಜೆ ಬದಿಗತ್ತೆ. ಸಕ್ಕರೆ ಪಾಗದಂತಿರುವ ಈ ನಿನ್ನ ತುಟಿಗಳಿಂದ ನನ್ನ ಕೆನ್ನೆಗೆ ಒಂದು ಮುತ್ತನ್ನು ಒತ್ತು ಕಾವ್ಯ. ಕಮಲದ ಹೂವಂತೆ ಕಂಗೊಳಿಸುತ್ತಿರುವ ಈ ಕಾವ್ಯಗಳಿಗೆ ಆದಷ್ಟು ಬೇಗ ತಾಯಿಯ ಪಟವನ್ನು ಕಟ್ಟುತ್ತೇನೆ. ಹಾಗೆ ಆಗಲಿ, ನಾನು ನಿಮಗೆ ತಂದೆ ಪಟ್ಟ ಕಟ್ತೀನಿ, ನೀವು ನನಗೆ ತಾಯಿ ಪಟ್ಟ ಕಟ್ಟಿ. ಆಯ್ತೆ? ಹೀಗೆ ಬಂದು ಹಾಗೆ ಹೊರಟಲ್ಲಿ ಏನು ಪ್ರಯೋಜನ ಕಾವ್ಯ? ಹೂವಿನ ಸುಗಂಧ ಪರಿಮಳ ಬಾಡುವವರಿಗೂ ಮಾತ್ರ ಬೆಲೆ. ಅದಕ್ಕೆ ಹೂವು ಬಾಡುವ ಮೊದಲು ಬಣ್ಣದ ದುಂಬಿಗಳಂತೆ ಹೂವಿನ ಸುಗಂಧ ಹೀರಿದಂತೆ ನಾನಿನ್ನ ಸೌಂದರ್ಯ ಹೀರಲು ಈಗ ಅನುಮತಿ ನೀಡ. ಹಾಗೆ ಹೀರುತ್ತಾ ಬಣ್ಣದ ದುಂಬಿ, ಹಾಗೆ ಹೀರುತ್ತಾ ಬಣ್ಣದ ದುಂಬಿಗಳಂತೆ ಆಕಾಶದೆತ್ತರ ಆಡುತ್ತಾ ಆರೋಣ ಬಾನಲ್ಲೇ ಬಾ.
ಪ್ರೇಮ ಯಾಕೆ ಮದುವೆ ಯಾಕೆ ನಾನು ಯಾರೆಂದು ಎಲ್ಲಿ ಯಾರಿಗೂ ಗೊತ್ತಿಲ್ಲ ನನ್ನ ಬಿಸಿನೆಸ್ಸೇ ಬೇಡ ನಿಮಗೆ ಮುಂದೆ ಗೊತ್ತಾಗುತ್ತೆ